ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ. ಸರ್, ನಮಸ್ತೆ. ಹಾಂ, ನಮಸ್ತೆ ಸರ್, ಹೇಳಿ ಸರ್. ಸರ್, ನಮಗೊಂದು ಕಾರ್ ಗಾಡಿ ಕಳ್ಸಿಕೊಡಿದ್ರಿ ಸೇಲ್ಗಿದೆ ಅಂತ, ಹೋಂಡೈ ಸ್ಯಾಂಟ್ರೋ RL ಹಾಂ X. ಸರ್. ಹಾಂ ಸರ್, ಹಾಂ ಸರ್. ಓಕೆ, ಏನೈತ್ರಿ ಸರ್ ಮಾಡಲು? ಸರ್ ಅದು 2009 ಸರ್ ಅದು. 2009 ಮಾಡಲ್ ಐತ್ರಿ. ಹಾಂ ಸರ್. ಓಕೆ, ತಾವು ಓನರ್ ಎಷ್ಟಿಗಿದ್ದಾರೆ ಗಾಡಿಗೆ? ಸರ್ 5ನೇ ಓನರ್ ಸರ್ ನಾವು. ನೀವು 5ನೇ ಓನರು, ತೊಗೊಳೋರು 6ನೇ ಓನರ್ ಆಗ್ತಾರೆ. ಹಾಂ ಸರ್, ಹಾಂ ಸರ್. ರನ್ನಿಂಗ್ಲಿ ಎಷ್ಟು ಐತ್ರಿ ಸರ್ ಕಿಲೋಮೀಟ್ರು? ಸರ್ 1 ಲಕ್ಷ ಓಡಿರ್ಬೋದು ಸರ್ ಅಷ್ಟೇ ಗಾಡಿ ಅದು. 1 ಲಕ್ಷ ರನ್ನಿಂಗ್ ಓಡಿರೋದು ಸರ್, ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಸರ್ ಶೋರೂಮ್ ರೆಕಾರ್ಡ್ ಏನಿಲ್ಲ ಸರ್, 5ನೇ ಓನರ್ ಅಲ್ಲ ಸರ್ ನಾವು. ಹೌದಾ? ಹಾಂ ಸರ್. ಓಕೆ ಸರ್. ಟೈರ್ ಕಂಡೀಷನ್ಸ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರು? ಸರ್ 5 ಟೈರು 90% ಟೈರ್ ಇದಾವೆ ಸರ್ ಅದರಲ್ಲಿ. ಹೌದಾ? ಹಾಂ ಸರ್. ಓಕೆ, ಸ್ಟೆಪ್ನಿ ಕೂಡ 5 ಹಿಡ್ಕೊಂಡು ಒಂದು 90% ತನಕ ಟೈರ್ ಇಟ್ಟರಿ. ಹಾಂ ಸರ್, ಹಾಂ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಐತ್ರಿ ಸರ್? ಸರ್ ಇಂಜಿನ್ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ ಸರ್. ಹ್ಞೂ. ಆಮೇಲೆ ಬಾಡಿ ಲೈನ್ ಎಲ್ಲ ಕ್ಲಿಯರ್ ಆಗಿದೆ ಸರ್, ಏನು ಟಚಪ್ ಆಗಲಿ ಅದು ಇದು ಸಣ್ಣ ಪುಟ್ಟ ಏನೂ ಇಲ್ಲ ಸರ್ ಅದ್ರಲ್ಲಿ, ಸ್ಕ್ರಾಚಸ್ ಅದು ಇದು. ಓಕೆ, ಕ್ರ್ಯಾಸಸ್ ಇದ್ದರೂ ಕೂಡ ನೀವು ಎಲ್ಲ ಪಾಲಿಶ್ ಮಾಡಿಸಿದ್ದೀರಾ? ಹಾಂ ಸರ್, ಅದು ಇದು ಫ್ರೆಶ್ ಆಗಿ ನಾವು ಮೊನ್ನೆ FC ಮಾಡಿಸಿದ್ವಿ ಸರ್ ಅದರದ್ದು. ಓಕೆ. ಒಂದು 15-20 ದಿವಸ ಆಯ್ತು ಸರ್ ಅದು FC ಮಾಡಿಸಿ ನಾವು. ಓಕೆ, ಎಫ್ ಸಿ ರೀಸ್ ಮಾಡ್ಸೋಕ್ಕೋಸ್ಕರ ಅವಾಗೆಲ್ಲ ಅದು ಏನು ಕ್ರ್ಯಾಸಸ್ ಐತಿ ಅದೆಲ್ಲ ಕರೆಕ್ಟಾಗಿ ಮಾಡ್ಕೊಂಡಿದ್ದೀರಾ? ಹಾಂ ಸರ್, ಹಾಂ ಸರ್. ಓಕೆ ಸರ್. ಇನ್ಶೂರೆನ್ಸ್ ಎಲ್ಲಿ ತನಕ ಐತ್ರಿ ಸರ್ ರನ್ನಿಂಗ್ ಡಾಕ್ಯುಮೆಂಟ್ಸು? ಇವಾಗ FC ಅಂತೂ ರನ್ನಿಂಗ್ ಆದತ್ತಂದ್ರಿ. ಸರ್ ಅದು ಇನ್ಶೂರೆನ್ಸು ಸರ್ 26 ಎಂಡ್ ಮುಟ್ಟ ಇರ್ಬೋದು ಸರ್. ಹೌದ್ರಾ? 1 ವರ್ಷ ಸಿಗುತ್ತೆ ಸರ್ ಇನ್ಶೂರೆನ್ಸು? ಹಾಂ ಸರ್, ಹಾಂ ಸರ್. ಒಂದು 8-9 ತಿಂಗಳಾದರೂ ಸಿಗ್ಬೋದು ಸರ್ ಅದರಲ್ಲಿ. ಹೌದಾ? ಹಾಂ ಸರ್. ಓಕೆ. ಏನು ಬರ್ತದೆ ಸರ್ ನಿಮ್ಮ ಕೈಯಾಗ ಮೈಲೇಜ್ ಗಾಡಿ ಇವಾಗ? ಸರ್ ಅದು ಈಗ ಮ್ಯಾಕ್ಸಿಮಮ್ಮು ಲಾಂಗ್ ಹೊಡಿದ್ರೆ ಸರ್ ಒಂದು 20 ಬರುತ್ತೆ ಸರ್. ಹೌದ್ರಾ? ಲೋಕಲಲ್ಲಿ ಹೊಡಿದ್ರೆ ಸರ್ ನಿಮಗೆ 16-17 ಬರ್ಬೋದು ಸರ್. ಹ್ಞೂ. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಇಲ್ಲ ಪ್ರಮಾಣದ ಕೆಲಸ, ಇವಾಗ ಗಾಡಿ ಮೇಲೆ ಕೇಸಸ್ಸು, ಓರಿಜಿನಲ್ ನೆನಪು ಈ ಥರ ಏನೂ ಇಲ್ಲ ಸರ್ ಪ್ರಾಬ್ಲಮ್ಮು? ಇಲ್ಲ ಸರ್, ಇಲ್ಲ ಸರ್, ಆ ಥರದ್ದು ಏನೂ ಇಲ್ಲ ಸರ್ ಪ್ರಾಬ್ಲಮ್. ಯಾಕಂದರೆ ರೀಸೆಂಟಾಗಿ FC ಮಾಡಿಸಿದ್ವಲ್ಲ ಸರ್. ಓಕೆ. ಸಣ್ಣ ಪುಟ್ಟ ಕ್ರ್ಯಾಸಸ್ ಅದು ಎಲ್ಲ ಕರೆಕ್ಟ್ ಮಾಡ್ಕೊಂಡಿರ್ತಾನೆ ಅಂದ್ರೆ ದೊಡ್ಡ ಹಾಂ ಮೇಜರಾಗಿ ಸರ್. ಆಕ್ಸಿಡೆಂಟ್ ಈ ಥರ ಕೇಸಸ್ ಏನೂ ಇಲ್ಲ, ಪೂರ್ತಿ ಕ್ಲೀನ್ ಇಲ್ಲ, ಕ್ಲಿಯರ್ ಇದ್ರಿ? ಇಲ್ಲ ಸರ್, ಇಲ್ಲ ಸರ್, ಆ ಥರದ್ದು ಏನೂ ಇಲ್ಲ ಸರ್. ಓಕೆ ಆಕ್ಸಿಡೆಂಟ್ ಸರ್. ಫ್ರೀ ವೆಹಿಕಲ್ ಸರ್ ಅದು. ಹ್ಞೂ. ಇನ್ನು ಇಂಟೀರಿಯರ್ ಎಲ್ಲ ಒಳಗಡೆ ಏನೇನು ಐತ್ರಿ ಸರ್ ಫೀಚರ್ಸು? ಸರ್ ಇಂಟೀರಿಯರ್ ಎಲ್ಲ ನಾವು ಹೊಸ್ದಾಗಿ ಹಾಕ್ಸಿದ್ದೀವಿ ಸರ್ FC ಮಾಡ್ಸೋಕೆ. ಹ್ಞೂ. ಆಮೇಲೆ ಮಾಮೂಲಿ ಏನಿರುತ್ತಲ್ಲ ಸರ್ ಆ ಥರ ಸಿಸ್ಟಮ್ ಇದೆ. ಓಕೆ. ಜಿ ಸೋನಿಕ್ಕಿನ ಒಂದು ಸಿಸ್ಟಮ್ ಇದೆ. ಹ್ಞೂ. ಸ್ಪೀಕರ್ ಎಲ್ಲ ಮಾಮೂಲಿ ಏನಿರುತ್ತಲ್ಲ ಸರ್ ಗಾಡಿಯಲ್ಲಿ ಸಿಸ್ಟಮ್ ಆ ಥರ ಇದೆ ಸರ್. ಓಕೆ ಸರ್. ಇವಾಗ ಮಾಮೂಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ವರ್ಕಲ್ಲಿ ಇಟ್ಟಿದ್ದೀರಾ? ಸರ್ ಇದು ಪವರ್ AC ಬರುತ್ತೆ, ಆಮೇಲೆ ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಓಕೆ. ಪವರ್ ವಿಂಡೋ ಬರಲ್ಲ ಸರ್ ಇದರಲ್ಲಿ. ಪವರ್ ವಿಂಡೋ 4 ಡೋರ್ಗೂ ಬರಲ್ವಾ? ಇಲ್ಲ ಸರ್, ಬರಲ್ಲ ಇದರಲ್ಲಿ. ಓಕೆ. ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟೆಡ್ ಏನೂ ಇಲ್ವಾ? ಇಲ್ಲ ಸರ್, ಎಕ್ಸ್ಟ್ರಾ ಫಿಟ್ಟಿಂಗ್ ನಾವೇನು ಮಾಡಿಲ್ಲ ಸರ್. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು? ಸರ್ ನಾವು 150 ಹೇಳ್ತಾ ಇದ್ದೀವಿ ಸರ್, 1.5 ಲಕ್ಷ ಹೇಳ್ತಾ ಇದ್ದೀವಿ. ಹಾಂ. ಅದೇ ನಿಮ್ಮ ಕಡೆಯಿಂದ ಏನಾದ್ರು ನಿಮ್ಮ ಚಾನಲಿಂದ ಏನಾದ್ರು ಬಂದರೆ ಸರ್ ನೆಗೋಷಿಯಬಲ್ ಮಾಡೋಣ ಸರ್. ಓಕೆ. ಮಾಡಲ್ ಏನಂದ್ರೆ 9 ಸರ್. 2009 ಮಾಡಲು ತಾವು 5 ಓನರ್, ತೊಗೊಳೋರು 6 ಓನರ್ ಆಗ್ತಾರೆ. ಹಾಂ ಸರ್. 1,50,000 ಹೇಳಕತ್ತೀರಿ ರೇಟು. ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತಂದ್ರೆ ಏನು ಮಾಡ್ಕೊಡ್ತೀರಿ ಹೆಚ್ಚು ಕಡಿಮೆ ಅಂದ್ರೆ ನೆಗೋಷಿಯಬಲ್ಲು? ಸರ್ 1.40 ಕೊಡೋಣ ಸರ್. ಫ್ರೆಶ್ FCನೂ ಮಾಡಿಸಿದ್ದೀವಿ ಸರ್ ಗಾಡಿಗೆ. ಓಕೆ. 10,000 ರೂಪಾಯಿ ನೆಗೋಷಿಯೇಟ್ ಮಾಡೋದು ಕೂಡ 1,40,000 ನೀವು ಕೊಡ್ತೀರಾ? ಹಾಂ ಸರ್. ಓಕೆ. 1,40,000 ಸರ್ ಫೈನಲ್ ರೇಟ್ ಆಗುತ್ತಾ? ಏನು ಹತ್ತಿರ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಆಗುವಂಥದ್ದಾ? ಆಗುತ್ತೆ ಸರ್, ಹತ್ರ ಬಂದರೆ ಬೇಕಾದ್ರೆ ಬಿಟ್ಕೊಡೋಣ ಸರ್, ನಿಮ್ಮ ಕಡೆಯಿಂದ ಬಂದರೆ ಬೇಕಾದ್ರೆ ಹೆಚ್ಚು ಕಮ್ಮಿ ಕೊಡೋಣ ಸರ್. ಓಕೆ. ಒಟ್ಟಿನಲ್ಲಿ 1,40,000 ಕೂಡ ಹೆಚ್ಚು ಕಡಿಮೆ ಕೊಡೋ ಪ್ರಯತ್ನ ಮಾಡ್ತೀರಾ? ಹಾಂ ಸರ್, ಮಾಡ್ತೀವಿ ಸರ್. ಓಕೆ. ಗಾಡಿ ಇರುವಂಥ ಲೊಕೇಶನ್ ರೀ? ಸರ್ ಇದು ದಾವಣಗೆರೆ ಡಿಸ್ಟಿಕ್ಕು, ಹಾಂ. ಹೊನ್ನಳ್ಳಿ ತಾಲೂಕು, ಸಾಸುವಹಳ್ಳಿ ಗಾಡಿ ಸರ್ ಇದು. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ ಸರ್, ಇದೇ ನಂಬರ್ ಸರ್ ನಮ್ಮದು. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ, ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್. ಥ್ಯಾಂಕ್ ಯು. ಓಕೆ, ಓಕೆ ಸರ್, ಓಕೆ.